ಹೇಳಕ್ ಇಷ್ಟಪಡ್ತೀನಿ. ಹಾ ಸರ್. ಈ ಓಲಾ ರ್ಯಾಪಿಡೋ ಅಲ್ಲ, ಹ್ಮ್ ಅದನ್ನ ಡ್ಯೂಟಿ ಮಾಡ್ಬೇಕಂದ್ರೆ ಫಸ್ಟ್ ಅದಕ್ಕೆ ದುಡ್ಡು ಹಾಕ್ಬೇಕು. ಆಯ್ತಾ? ನೆಕ್ಸ್ಟ್ ಅದು ಡ್ಯೂಟಿ ಬಿದ್ಮೇಲೆ ಡ್ಯೂಟಿ ಎತ್ಕೊಂತೀವ, ಅದ್ರಲ್ಲಿ ದುಡ್ಡು ಕಟ್ ಆಗುತ್ತೆ. ಓಕೆನಾ? ಎರಡನೇದು. ಮೂರನೇದು, ದುಡ್ಡೇ ಇರಲ್ಲ ನಮ್ಮ ಹತ್ರ. ಎಲ್ಲಿಂದ ಬರುತ್ತೆ ಸರ್ ದುಡ್ಡು? ಎಲ್ಲಾನು ಅವ್ರು ತಗೊಂಡು ಮನೆಗೆ ಸೂಟ್ಕೇಸ್ ತಗೊಂಡೋಗ್ಬಿಟ್ರೆ ನಾವೇ ನನ್ನ ಹೆಂಡ್ರ ಮಕ್ಳಿಗೆ ಒಂದ್ ಬಟ್ಟೆ ಕೊಡ್ಸೋ ಕಾಸೆಲ್ಲ ಗೊತ್ತಾ ಸರ್? ಜೀವನ ಹೆಂಗಾಗ್ಬಿಟ್ಟಿದ್ ಗೊತ್ತಾ? 10,000 ರೂಪಾಯಿ ಶೀಟ್ ಹೊಡ್ಯಾಕು ಬಿಡಲ್ಲ ಸರ್ ನಮ್ಗೆ. ಅದ್ರ ಬೇರೆ ಗೌರ್ಮೆಂಟ್ ಬಸ್ ಬೇರೆ ಬಂದ್ಬಿಡ್ತಾರೆ, ಅದು ಫ್ರೀ ಟಿಕೆಟ್. ಆಧಾರ್ ಕಾರ್ಡ್ ತೋರ್ಸ ಫ್ರೀ. ಮೊನ್ನೆ ಆಟೋ ತಗೊಂಡು ಹೋಗಿದೆ, ಏನಕ್ಕೆ ಮೇಡಮ್ ಅಂತ ಕೇಳಿದ್ಕೆ ಬಸ್ ಬರುತ್ತೆ ಸರ್ ಅಂದ್ರು. ಬರೀ ನನ್ನ ಆಧಾರ್ ಕಾರ್ಡ್ ತೋರಿಸ್ತಾರೆ, ಫ್ರೀನೇ ಬರೀ ನಮ್ಮ ಆಟೋ ಅಂದ್ರೆ. ನಾಗಾಡ್ತಾವ್ರೆ, ಏನ್ ಮಾಡೋದು ಇದಕ್ಕೆ? ನಾಗಾಡ್ತಾವ್ರೆ. ಅದೇ ಸರ್ ಹೇಳಿದ್ನಲ್ಲ, ಕೆಲ್ಸ ಆಗೋವರೆಗೂ ಒಂಥರ ಮಾತಾಡ್ತಾರೆ, ಕೆಲ್ಸ ಆದ್ಮೇಲೆ ಒಂಥರ ಮಾತಾಡ್ತಾರೆ. ಇನ್ನೊಂದು ಡೈಲಾಗ್ ಇಲ್ಲ ಹೇಳಿ ಹೇಳಿ ಸರ್, ನಮ್ನ ಬದುಕಕ್ ಬಿಡ್ರಿ ಸರಿನಾ? ಎಲ್ಲ ತಗೊಂಡ್ಬಿಟ್ರಿ ನೀವು, ನಮ್ಮ ಹತ್ರ ಏನಿಲ್ಲ, ನಮ್ನ ಬದುಕಕ್ ಬಿಡ್ರಿ ಸಾಕು. ಈ ರ್ಯಾಪಿಡೋ, ಓಲಾ, ಊಬರ್ ಅವೆಲ್ಲ ಏನು ಇಲ್ಲ. ಎಲ್ಲಾನು ನೀವ್ ಮಾಡ್ಕೊಳ್ಳೋದು ನಿಮ್ ಜೋಬ್ ತುಂಬಿಸ್ಕೊಳಕ್ಕೆ, ನಮ್ಗೆ ಕೊಡಕಲ್ಲ. ಇವ್ರು ಆಟೋದವ್ರೆಲ್ಲ ಆಟೋ ಓಡಿಸ್ಲಿ, ಚೆನ್ನಾಗ್ ಬದುಕ್ಲಿ, ಇವ್ ಚೆನ್ನಾಗ್ ದುಡ್ಕೊಳ್ಳಿ, ಇವ್ರ ಹೆಂಡ್ರ ಮಗ ಚೆನ್ನಾಗ್ ಸಾಕ್ಲಿ, ಬದುಕ್ ಕಾಪಾಡ್ತೀರಾ? ಏನಿಲ್ವಲ್ಲ. ನಿಮ್ ಸೂಟ್ ಕೇಸ್ ತುಂಬ್ಕೊಳಕ್ಕೆ ನೀವು ವ್ಯವಸ್ಥೆ ಮಾಡ್ತಿದ್ದೀರಾ ಅಷ್ಟೇ. ನೀನ್ ಹೇಳೋದು ನಿಮ್ಗೆ ಗೊತ್ತಾಗಿರ್ಲಿಲ್ಲ, ಬಟ್ ಇದನ್ನ ನೋಡಿ ಆದ್ರೂ ನೀವು ತಿಳ್ಕೊಬೇಕು, ಬುದ್ಧಿ ಕಲ್ತ್ಕೊಬೇಕು. ಜನಗಳನ್ನ ಬದುಕಕ್ ಬಿಡ್ರಿ. ಜನಗಳಿಗೆ ಪಾಪ ಬುದ್ಧಿ ಇಲ್ಲ, ಅವ್ರಿಗೆ ಆಸೆ ತೋರ್ದಷ್ಟು ಅವ್ರು ಏನ್ ಮಾಡ್ತಾರೆ. ನೀವೇನ್ ಮಾಡ್ತೀರಾ? ಅದನ್ನ ಈ ಆಸೆ ತೋರಿಸಿ ನೀವೇನ್ ಮಾಡಿಸ್ತೀರಾ? ನಿಮ್ ಜಾಬ್ಗಳನ್ನ ತುಂಬಿಸ್ಕೊಂತೀರಾ. ಅದನ್ನ ಬಿಡ್ರಿ. ಜನಗಳು ಪಾಪ, ಜನಗಳು ಅವ್ರು ಕಷ್ಟಪಡ್ತಾರೆ, ಏನಂದ್ರೆ ಏನ್ ಗೊತ್ತಾಗಲ್ಲ, ಹೇಳ್ದಂಗಲ್ಲ ಏನ್ ಮಾಡ್ತಾರೆ ಜನಗಳು. ಅದನ್ನ ಇಟ್ಕೊಂಡು ನೀವು ವೀಕ್ನೆಸ್ ಆಗಿ ತಿಳ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಇಷ್ಟೇ ಸರ್. ಇದ್ಮೇಲೆ ನೀವೇನ್ ಮಾಡ್ತೀರಾ ಮಾಡ್ಕೊಳ್ರಿ. ಸರಿ, ಬಾಯ್.